10 ದಿನಗಳಿಂದ ಮಳೆಯೇ ಇಲ್ಲದೆ ಅಬ್ಬಾ ಏನ್ ಬಿಸ್ಲಪ್ಪ ಅಂತ ಕಂಗಾಲಾಗಿದ್ರಾ? ಮುಂಗಾರು ಮಳೆ ಮುಗಿದೇ ಹೋಯ್ತಾ ಅಂತ ಆತಂಕ ಪಡ್ತಿದ್ದ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಕೊನೆಗೂ ಹವಾಮಾನ ಇಲಾಖೆ ಒಂದು ಬೇಗ ಬ್ರೇಕಿಂಗ್ ಗುಡ್ ನ್ಯೂಸ್ ಕೊಟ್ಟಿದೆ. ಹೌದು, ಕಣ್ಮರೆಯಾಗಿದ್ದ ಮುಂಗಾರು ಮಾರುತಗಳು ಈಗ ಭೀಕರ ರೂಪದಲ್ಲಿ ಕಮ್ ಬ್ಯಾಕ್ ಮಾಡ್ತಿವೆ. ಮುಂದಿನ 10 ದಿನಗಳ ಕಾಲ ದೇಶದಾದ್ಯಂತ ಹಾಗೂ ನಮ್ಮ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾಗಿದ್ರೆ ದಿಢೀರಂತ ಮಾಯವಾಗಿದ್ದ ಮಳೆ ಈಗ ಹೇಗೆ ಬರ್ತಾ ಇದೆ? ಎಲ್ಲೆಲ್ಲಿ ರೆಡ್ ಮತ್ತು ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ? ನಿಮ್ಮ ಜಿಲ್ಲೆಯ ಪರಿಸ್ಥಿತಿ ಏನು? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಮಾಹಿತಿಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಹೌದು, ಹವಾಮಾನ ಇಲಾಖೆಯ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಇಂದಿನಿಂದಲೇ ಮಳೆಯ ತೀವ್ರತೆ ಹಂತವಾಗಿ ಹೆಚ್ಚಾಗಲಿದೆ. ಇನ್ನು ಮುಂದಿನ 10 ದಿನಗಳ ಕಾಲ ಇಡೀ ಉತ್ತರ ಭಾರತ ಮಾತ್ರ ಅಲ್ಲದೆ ದಕ್ಷಿಣ ಭಾರತದಲ್ಲೂ ಭಾರೀ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ವಿಶೇಷವಾಗಿ ಪಂಜಾಬ್, ಹರಿಯಾಣ ಭಾಗಗಳಲ್ಲಿ ಕಳೆದ 10 ದಿನಗಳಿಂದ ಮಳೆ ಸಂಪೂರ್ಣ ಸ್ತಬ್ಧವಾಗಿತ್ತು. ಆದರೆ ಈಗ ಅಲ್ಲಿ ವ್ಯಾಪಕ ಮಳೆಯ ಮುನ್ಸೂಚನೆ ಇದೆ. ಇನ್ನು ನಮ್ಮ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ನಗರಗಳಲ್ಲಿ ಇಂದಿನಿಂದ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಈ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಲ್ಲಿ ದಿಢೀರ್ ನೀರು ನಿಲ್ಲಬಹುದು ಹಾಗೂ ನಗರ ಪ್ರದೇಶಗಳಲ್ಲಿ ಟ್ರಾಫಿಕ್ ವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತಗೊಳ್ಳಬಹುದು ಅಂತ ಐಎಂಡಿ ಎಚ್ಚರಿಕೆ ನೀಡಿದೆ. ಅದಕ್ಕೆ ಹೇಳ್ತಿರೋದು, ಈ ಕೆಲವು ದಿನ ಮನೆಯಿಂದ ಹೊರಗೆ ಹೋಗುವಾಗ ಅಂಬ್ರೆಲಾ ತಗೊಂಡು ಹೋಗೋದನ್ನ ಮರಿಬೇಡಿ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು, ಅದೇನಪ್ಪ, ಕಳೆದ 10 ದಿನಗಳಿಂದ ಇರದ ಮಳೆ ಒಮ್ಮೆಗೆ ಹೇಗೆ ಬರ್ತಾ ಇದೆ ಅಂತ ಅಲ್ವಾ? ಇದರ ಹಿಂದೆ 3 ಪ್ರಮುಖವಾದ ಹವಾಮಾನ ಶಕ್ತಿಗಳು ಕೆಲಸ ಮಾಡ್ತಿವೆ ಅಂತ ತಜ್ಞರು ವಿಶ್ಲೇಷಿಸಿದ್ದಾರೆ. ಮೊದಲನೆಯದಾಗಿ, ಉತ್ತರ ಭಾರತದಾದ್ಯಂತ ಹಾದು ಹೋಗ್ತಿರುವ ಮಾನ್ಸೂನ್ ಟ್ರಫ್ ಈಗ ತುಂಬಾ ಬಲಶಾಲಿಯಾಗಿದೆ. ಎರಡನೆಯದಾಗಿ, ಉತ್ತರ ಹರಿಯಾಣ ಭಾಗದಲ್ಲಿ ಒಂದು ಬಲವಾದ ಮೇಲ್ಮೈ ಚಂಡಮಾರುತ ಸುಳಿಗಾಳಿ ಸೃಷ್ಟಿಯಾಗಿದೆ. ಇನ್ನು ಮೂರನೆಯದಾಗಿ, ಉತ್ತರ ಪಾಕಿಸ್ತಾನದ ಮೇಲೆ ಸೃಷ್ಟಿಯಾಗಿರುವ ಹೊಸ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂದ್ರೆ ಪಶ್ಚಿಮದ ವಿಕ್ಷೋಭೆ ಇಡೀ ಮಾರುತಗಳಿಗೆ ಭಾರಿ ಶಕ್ತಿಯನ್ನ ತುಂಬುತ್ತಾ ಇದೆ. ಈ 3 ಒಟ್ಟಿಗೆ ಸೇರಿರೋದ್ರಿಂದ ಕೆಲ ಭಾಗಗಳಲ್ಲಿ ಮೋಡಗಳು ಭಾರಿ ಮಳೆಯನ್ನ ಹೊತ್ತು ತರ್ತಾ ಇವೆ. ಹೀಗೆ 10 ದಿನಗಳವರೆಗೂ ಈ ಅಬ್ಬರ ಮುಂದುವರಿಯಲಿದೆ. ಇನ್ನು ನಮ್ಮ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗದ ಜನರೇ ಪ್ಲೀಸ್ ಅಲರ್ಟ್ ಆಗಿರಿ. ದಕ್ಷಿಣ ಭಾರತದಲ್ಲಿ ಮುಂಗಾರು ಮಾರುತಗಳು ಭಾರಿ ಪ್ರಮಾಣದಲ್ಲಿ ಬಲಗೊಂಡಿರೋದ್ರಿಂದ ಕರ್ನಾಟಕದ ಕರಾವಳಿ ತೀರ ಮತ್ತು ಮಲೆನಾಡಿನ ಘಟ್ಟ ಪ್ರದೇಶಗಳಲ್ಲಿ ಮುಂದಿನ ಕೆಲವು ದಿನಗಳ ಕಾಲ ಬಿರುಗಾಳಿ ಸಹಿತ ಭಾರಿ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಲಾಗಿದೆ. ಇನ್ನು ಕೊಡಗು, ಹಾಸನ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳ ಕರಾವಳಿಗೆ ಹೊಂದಿಕೊಂಡಿರುವ ಘಟ್ಟ ಪ್ರದೇಶಗಳಲ್ಲಿ ಭೂಕುಸಿತದಂತಹ ಭೀಕರ ಅನಾಹುತಗಳ ಬಗ್ಗೆ ಜಾಗರೂಕರಾಗಿರಬೇಕು ಅಂತ ತಜ್ಞರು ಹೇಳಿದ್ದಾರೆ. ಆದರೆ ಬಯಲು ಸೀಮೆ ಮತ್ತು ಒಳನಾಡಿನ ಜಿಲ್ಲೆಗಳಾದ ಗದಗ, ಬಳ್ಳಾರಿ, ಯಾದಗಿರಿ, ಮೈಸೂರು, ಹಾವೇರಿ, ಧಾರವಾಡ, ಯಾದಗಿರಿ ಭಾಗಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಇಲ್ಲ ಅಂತ ತಜ್ಞರು ಹೇಳಿದ್ದಾರೆ. ಒಂದೆಡೆ ಉತ್ತರ ಭಾರತ ಮತ್ತು ನಮ್ಮ ಕರಾವಳಿಯಲ್ಲಿ ಮಳೆಯ ಅಬ್ಬರ ಇದ್ರೆ, ಮತ್ತೊಂದೆಡೆ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಮೇಘಾಲಯದಲ್ಲಿ ಜಲಪ್ರಳಯದ ಭೀತಿ ಎದುರಾಗಿದೆ. ಇದಕ್ಕೆಲ್ಲ ಕಾರಣ ಪೆಸಿಫಿಕ್ ಸಾಗರದಲ್ಲಿ ಉಂಟಾಗಿರುವ ಎಲ್ ನಿನೋ ಪ್ರಭಾವ ಅಂತಲೂ ಹೇಳಲಾಗ್ತಿದೆ. ಏನೇ ಆಗಲಿ, ಈ ಮುಂಗಾರು ಕಂಬ್ಯಾಕ್ ನಮ್ಮ ರೈತರ ಅಂದ್ರೆ ಕರಾವಳಿ ಮತ್ತು ಮಲೆನಾಡಿನ ರೈತರ ಮುಖದಲ್ಲಿ ತುಸು ನಿರಾಳತೆ ತಂದಿರೋದಂತೂ ನಿಜ. ನಿಮ್ಮೂರಿನಲ್ಲಿ ಈಗ ಮಳೆ ಬರ್ತಾ ಇದೆಯಾ ಇಲ್ವಾ? ವಾತಾವರಣ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ತಕ್ಷಣ ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದಗಳು.